ಅಮ್ಮ ಸ್ವಾಮಿಗಳೇ ಸ್ವಲ್ಪ ಕಣ್ ತೆಗಿಬೇಕು. ಪಾಪ ಕಣ್ಮಣಿ ಕಂದಸ್ವಾಮಿ. ಕೆಂಡಲ್ ಮಾಡಬೇಡಿ ಸ್ವಾಮಿ. ದೇವಸ್ಥಾನದ ಕಣ್ಮಣಿ ಇರೋವರೆಗೂ ನಿನಗೆ ಚಾಲಿನೇ ಕಣೋ. ತೀರ್ಥದಲ್ಲಿ ಜಿನ್ನು ಬೆರೆಸಿ ಬರೋ ಹೆಣ್ಮಕ್ಳನ್ನ ಕರೆಕ್ಟ್ ಮಾಡ್ತೀವಿ. ನಿಮ್ಮಷ್ಟೇನಿಲ್ಲ ನಾವು. 80 ಎಕರೆ ಆಶ್ರಮ, ಅದು ಬಿಟ್ಟು ನಿಮ್ಮ ಸುತ್ತ ಹುಡುಗಿರು, ಅದು ಅಲ್ದೆ ಅವಾಗ ಬಂದು ಹೋಗೋ ಹೀರೋಯಿನ್ಗಳು. ಸರಿ ಸರಿ, ಬಂದ ವಿಷಯ ಏನು? ಸ್ವಾಮಿ ಹತ್ರ ಬಾಮ್ಮ. ನಮಸ್ಕಾರ ಸ್ವಾಮಿ. ಹುಡುಗಿ MBA ಓದಿದಾಳೆ, ಕೆಲಸ ಸಿಕ್ಕಿಲ್ಲ. ಅದಕ್ಕೆ ಸ್ವಾಮಿ ದರ್ಶನ ಆದ್ರೆ ಬೇಗ ಕೆಲಸ ಸಿಗುತ್ತೆ ಅಂತ ಕರ್ಕೊಂಡ್ ಬಂದೆ. ಆಶೀರ್ವಾದ ತಗೊಳ್ಳಿ. ಇವರು ಅವ್ರ ಅಪ್ಪ ಅಮ್ಮ. ಒಳ್ಳೆ ಸಮಯಕ್ಕೆ ಬಂದಿದ್ಯಮ್ಮ. ಸ್ವಾಮಿದು 3 ದಿನ ಸ್ಪೆಷಲ್ ಪೂಜೆ ಎಲ್ಲ ಇದೆ. ಅದರಲ್ಲಿ ನೀನು ತೊಡಗಿಸ್ಕೊಂಡ್ರೆ ನೀನು ಅನ್ಕೊಂಡಿರೋ ಕೆಲ್ಸಗಳು ಮಾತ್ರ ಅಲ್ಲ, ಅನ್ಕೊಳ್ದೇ ಇರೋ ಕೆಲ್ಸನೂ ನಡೆಯುತ್ತೆ. ಭಯಪಡ್ಬೇಡಿ, ಸ್ವಾಮಿಗೆ ಟೈಮ್ ಆಗ್ತಿದೆ ಅಷ್ಟೇ. ನಿನ್ನ ಮರೆತು ನನ್ನನ್ನು ನೋಡು, ನನ್ನ ಕಣ್ಗಳನ್ನು ನೋಡು, ನಿನ್ನೆದೆಯ ಬಾಗಿಲುಗಳನ್ನು ತೆರೆದು ಬಿಡು. ತಂಪಾದ ಗಾಳಿ ಬರಲಿ. ಬಾ, ಒಳಗೆ ಬಾ. ಬಾ, ನನ್ನ ಶಕ್ತಿ ಎಂಬ ಎಣ್ಣೆಯಿಂದ ನಿನ್ನ ಅತ್ತಿಯಂತ ಮೈಯನ್ನ ಬತ್ತಿ ಮಾಡಿ ಒಂದು ದೀಪವನ್ನು ಸೃಷ್ಟಿಸಲಿದ್ದೇನೆ. ನನ್ನೊಳಗೆ ಬಾ. ಬಾ, ಆ ದೀಪದ ಬಿಸಿ ಮೆಲ್ಲ ಮೆಲ್ಲಗೆ ನಿನ್ನೊಳಗೆ ಉರಿಯುತ್ತದೆ. ಅದೇನೇ ನೀ ನೆನೆಸಿದ್ದೆಲ್ಲ ನೆರವೇರಿಸೋ ಶಕ್ತಿ. ಬಾ, ಇನ್ನೂ ಬಾ, ಇನ್ನೂ ನನ್ನೊಳಗೆ ನೀನು ನಾನು ಎನ್ನುವಂತೆ ಈ ಜೀವನದಲ್ಲಿ ಒಂದಾಗಿ ಐಕ್ಯವಾಗೋಣ. ಜೀವಾತ್ಮ ಪರಮಾತ್ಮ, ಪರಮಾತ್ಮನೇ ಜೀವಾತ್ಮ, ನಾನ್ ಪರಮಾತ್ಮ. ರಾತ್ರಿ ಸಮಯದ ಪೂಜೆಯಲ್ಲಿ ರಹಸ್ಯವಾಗಿ ನಾನು ನೀನು. ಹೈ ಶಕಿಲ, ಮೋಸ ಮಾಡ್ಬಿಟ್ಟಿಯಲ್ಲೋ. ಸಮಾಧಾನ ಸಮಾಧಾನ, ಪರಮಾತ್ಮನ ಮೇಲೆ ಕೋಪ ಮಾಡ್ಕೊಳ್ಳೋದ. ಪರಮಾತ್ಮ ಜೀವಾತ್ಮ ಅಂತ ಮೋಸ ಮಾಡ್ಬಿಟ್ಟಿಯಲ್ಲೋ. ನಾನ್ ನಿನ್ನ ಸುಮ್ಮನೆ ಬಿಡಲ್ಲ. ಕಣ್ಮಣಿ ಕಂದಸ್ವಾಮಿ, ಬಾಗಿಲು ಹಾಕು, ಗಾಳಿ ಬೀಸದಿರಲಿ. ಸಾಹೇಬ್ರಿದ್ದಾರೆ. ಬಾಮ್ಮ. ನಮಸ್ಕಾರ ಸರ್. ನಮಸ್ಕಾರ. ಸಂತಾನ ಸ್ವಾಮಿ ಆಶ್ರಮಕ್ಕೆ ಹೋಗಿದ್ ನನ್ನ ಮಗಳು ಮನೆಗೆ ಮತ್ತೆ ಬಂದೇ ಇಲ್ಲ. ಏನಾಯ್ತು ಅಂತಾನೆ ಗೊತ್ತಿಲ್ಲ ಸರ್. ನಮಸ್ಕಾರ ಸ್ವಾಮಿ. ಈ ಹುಡುಗಿ ನಿಮ್ಮ ಆಶ್ರಮಕ್ಕೆ ಬಂದಿದ್ಲಾ? ಇಲ್ಲಿ ದಿನವೂ ಸಾವಿರಾರು ಭಕ್ತಾದಿಗಳು ಬರ್ತಾರಪ್ಪ. ನಾನು ಆತ್ಮಗಳನ್ನಷ್ಟೇ ನೋಡ್ತೀನಿ, ರೂಪನ ನೋಡೋದಿಲ್ಲಪ್ಪ. ನಿಮ್ಮ ಆಶ್ರಮಕ್ಕೆ ಬಂದಿರೋ ಈ ಹುಡುಗಿ ಕಾಣಿಸ್ತಾ ಇಲ್ಲ ಅಂತ ಕಂಪ್ಲೇಂಟ್ ಬಂದಿದೆ. ಇಲ್ಲಿ ಬರೋರಿಗೆ ದುರಾಲೋಚನೆ ಕಣ್ಮರೆಯಾಗಿದೆ, ಕ್ರೌರ್ಯ ಕಣ್ಮರೆಯಾಗಿದೆ.
ಅಷ್ಟೆಲ್ಲ ಯಾಕೆ, ಆಸೆ ಕೂಡ ಕಣ್ಮರೆಯಾಗಿದೆ. ನೀನು ಮನುಷ್ಯರು ಕಣ್ಮರೆಯಾಗಿದ್ದಾರೆ ಅಂತೀಯಲ್ಲಪ್ಪ, ಆಶ್ಚರ್ಯವಾಗಿದೆ. ನೀನು ಹೋಗ್ಬೋದು, ದೇವರು ನನ್ನ ಕರೀತಾನೆ. ಇಲ್ಲಿವರೆಗೂ ನೀವು ಮಾಡಿರೋದೆಲ್ಲ ಜಸ್ಟ್ ಬ್ಯಾಕ್ ಏರಿಯಾಸ್. ಇನ್ಮೇಲೆ ಮಾಡಬೇಕಾಗಿರೋದು ವೈರಸ್. ಆ ವೈರಸ್ಗೆ ಕಾರಣ ಆಗಿರೋಂಥ ಕೀಟಾಣು, ಮೋಸ್ಕಾರು, ಅದಕ್ಕೆ ಸಂಬಂಧಪಟ್ಟಿರುವಂಥ ಆಧಾರ ಎಲ್ಲ ಕೂಡ ಇದರಲ್ಲಿದೆ. ಬೇಗ ಆಕ್ಷನ್ ತಗೋ. ದೇವಸ್ಥಾನದ ಜಾಗ ತುಂಬಾ ಪವಿತ್ರವಾದ ಜಾಗ ಅಂತ ನಂಬಿಕೆ ಇಟ್ಟಿರೋ ಕೋಟ್ಯಾಂತರ ಹಿಂದೂಗಳ ಮನಸ್ಸಿನಲ್ಲಿ ನೋವು ಕೊಟ್ಟಿದ್ದಾರೆ ಕಂದಸ್ವಾಮಿ ಎನ್ನುವ ಗುರುಗಳು. ಆ ದೇವಸ್ಥಾನದಲ್ಲಿ ಹೆಣ್ಣು ಮಕ್ಕಳ ಜೀವನವನ್ನು ನಾಶ ಮಾಡಿದ್ದಲ್ಲದೆ ಪ್ರಪಂಚದಲ್ಲಿರುವ ಕೋಟ್ಯಾಂತರ ಹಿಂದೂಗಳ ಮನಸ್ಸಿಗೆ ಘಾಸಿ ಮಾಡಿದ್ದಾರೆ. ಅವ್ರು ಮಾಡಿರೋ ಈ ತಪ್ಪು ಸಾವಿರಾರು ಕೊಲೆಗಳಿಗೆ ಸಮನಾಗಿದೆ. ಇನ್ನು ಮೇಲೆ ಈ ತರ ಹೀನಾಯವಾದ ಕೆಲಸವನ್ನು ಮಾಡಬಾರ್ದು ಅಂತ ಆರೋಪಿಗೆ ಜೀವಾವಧಿ ಶಿಕ್ಷೆ ನೀಡಲಾಗಿದೆ. ಇದು ನ್ಯಾಯಾಲಯದ ತೀರ್ಪು. ಏನಮ್ಮ ಇವ್ರೊಬ್ರು ಫಾದರ್, ಇವ್ರಿಗೆ ಹೊಡಿತಾ ಇದ್ದೀರಾ? ಅಣ್ಣ, ನನ್ಗೊಬ್ಳು ಮಗಳಿದ್ದಾಳೆ, ಅವಳು ಓದ್ತಿದ್ದಾಳೆ. ಅವಳಿಗೆ ಕ್ಲಾಸ್ ತಗೋತೀನಿ ಅಂತ ಹೇಳಿ ಅವಳ ಜೊತೆ ತಪ್ಪಾಗಿ ನಡ್ಕೊಂಡಿದ್ದಾನೆ. ಏನು ತಪ್ಪಾಗಿ ನಡ್ಕೊಂಡ? ತಮ್ಮ, ತಪ್ಪಾಗಿ ತಿಳ್ಕೊಬೇಡ. ನಾನು ಪವಿತ್ರವಾದವನು. ನಾನು ಅವಳ ಜೊತೆ ಐಕ್ಯನಾದೆ. ಎಲ್ಲವೂ ಎಲ್ಲರಿಗೂ ಸ್ವಂತ. ಈ ತರ ಬೇಡಿ ಹಾಕೊಂಡು ಕರ್ಕೊಂಡು ಹೋಗ್ತಿದ್ರ ಅಸಹ್ಯವಾಗ್ತಿದೆ. ನೀನು ಮಾಡಿರೋ ಕೆಲಸ ನಿನಗೆ ಅಸಹ್ಯ ಅನ್ಸಲ್ವಾ? ಹೊಡೆದ್ರೆ ಒಬ್ಬ ಜಿಲ್ಲಾಧಿಕಾರಿಯ ಮನೆಯಲ್ಲಿ 650 ಕೋಟಿ ಕಪ್ಪು ಹಣ. ಅಧಿಕಾರಿಯನ್ನು ವಶಕ್ಕೆ ಪಡೆದ ಇಡಿ ಅಧಿಕಾರಿಗಳು. ಜನರಾಕ್ರೋಶದ ಹೊಡೆತಕ್ಕೆ ಮರಣಕ್ಕೀಡಾದ ಜಿಲ್ಲಾಧಿಕಾರಿ. ಸೂಪರ್ ಮಗ. ಗಾಡಿ ತೆಗೆ. ಏನು? ಏನ್ ಹೆಸರು? ಪ್ರೀತಿ ಅಂತ. ಅದಕ್ಕೆ ಪ್ರೀತಿ ತೋರ್ಸಿ 5-6 ಜನ ಬುಟ್ಟಿಗೆ ಹಾಕೊಂಡಿದ್ಯಾ? ನಿನಗೆ ಪ್ರಮೋಷನ್ಸ್ ಬೇಕು ಅಂದ್ರೆ ನಿಯತ್ತಾಗಿ ಕೆಲಸ ಮಾಡಿ ತಗೋಬೇಕು. ಬೇರೆಯವ್ರ ಜೊತೆ ಮಲ್ಕೊಂಡಲ್ಲ. ಏಯ್ ನಿಲ್ಸ, ಬೇಡಿ ಯಾಕೆ? ಜೀವಾತ್ಮನೇ ಪರಮಾತ್ಮ. ತೊಂದ್ರೆ ಮೇಲೆ ತೊಂದ್ರೆ. ಮತ್ತೊಮ್ಮೆ ಸ್ವಾಮಿ ಹತ್ರ ಪೊಲೀಸವ್ರಿಗೆ ಏನ್ ಕೆಲ್ಸ? ಏನೂ ಇಲ್ಲ. ಪೂರ್ಣಿ ಅನ್ನೋ ಒಂದು ಹುಡುಗಿ ಜೊತೆ ನೀನು ಕೆಟ್ಟಾಗಿ ನಡ್ಕೊಂಡಿದ್ಯಾ ಅಂತ ನಿಮ್ಮ ಅಸಿಸ್ಟೆಂಟೇ ನಮ್ಮ ಹತ್ರ ಒಪ್ಕೊಂಡಿದ್ದಾನೆ. ಇದ್ರ ಬಗ್ಗೆ ಏನ್ ಹೇಳ್ತೀಯಾ? ಮಹಾಪಾಪ. ನಾನು ಯಾವ ಹುಡುಗಿ ಜೊತೆನೂ ತಪ್ಪಾಗಿ ನಡ್ಕೊಂಡೇ ಇಲ್ಲ. ಆಗಾಗ ನಾನೊಂದು ಆರಾಧನೆ ಮಾಡ್ತೀನಿ. ಏನ್ ಆರಾಧನೆ ಮಾಡ್ತೀರಾ? ನಾನೊಂದು ಬದುಕಿನ್ನೇ ತೋರದ ಜ್ಞಾನಿ. ನನಗೂ ಆಸೆ ಆಕಾಂಕ್ಷೆ ಇದೆಯಾ ಅಂತ ಆ ಹುಡುಗಿ ಹತ್ರ ಒಂದು ಚಿಕ್ಕ ಟೆಸ್ಟ್ ಮಾಡಿದೆ. ಹಾಗ ಈಗ ನಾನು ಒಂದು ಟೆಸ್ಟ್ ಮಾಡೋಕೆ ಮಾತಾಡ್ತಿರ್ಬೇಕಾದ್ರೆ ಗನ್ನೆತ್ತೀರಾ? ಅದೇನಿಲ್ಲ, ನಾನೀಗ ಶೂಟ್ ಮಾಡ್ತೀನಿ. ನೀನು ಒಳ್ಳೆ ಸ್ವಾಮಿ ಆಗಿದ್ರೆ ಜೀವಕ್ಕೆ ಹೆದ್ರದೆ ಇಲ್ಲೇ ಕೂತ್ಕೋತ್ಯ. ಇಲ್ಲ ಪೊಲೀಸ್ ಸ್ವಾಮಿ ಆಗಿದ್ರೆ ಈಗ್ಲೇ ಓಡ್ ಹೋಗ್ತೀಯ. ಓಡಿದ್ರು ಶೂಟ್ ಮಾಡ್ತೀರಲ್ಲ? ಕುತ್ಕೊಂಡಿದ್ರು ಸುಡ್ತೀನಿ ಕಣೋ ನಾಯಿ. ಪರಮಾತ್ಮ, ತೊಂದ್ರೆ ಮೇಲೆ ತೊಂದ್ರೆ.